ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮಂಗಳವಾರದ ಪ್ರೇಮ ಕಾವ್ಯ ಸಂಚಿಕೆ ಏನಾಗ್ತಾ ಇದೆ ನೋಡ್ಕೊಂಡು ಬರೋಣ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ಎಪಿಸೋಡ್ ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ, ನೀವೇ ಫಸ್ಟ್ ನೋಡ್ಬೋದು ಗೈಸ್. ಓಕೆ, ತಡ ಮಾಡಿದೆ ಎಪಿಸೋಡ್ನ ಸ್ಟಾರ್ಟ್ ಮಾಡಿಬಿಡೋಣ. ಈ ಒಂದು ಎಪಿಸೋಡ್ನಲ್ಲಿ ಕಾವ್ಯ ಮನೆ ಬಿಟ್ಟು ಬೆಂಗಳೂರು ಕಡೆ ಹೋಗಿರ್ತಾಳೆ ತನ್ನ ಎಜುಕೇಷನ್ಗಾಗಿ. ಹಾಗಾಗಿ ಮಹಾದೇವ ಕೂಡ ಅವ್ರ ಬಸ್ನೇ ಫಾಲೋ ಮಾಡಿಕೊಂಡು ಹೋಗ್ತಾ ಇರ್ತಾನೆ. ಹೋಗ್ತಿರ್ಬೇಕಾದ್ರೆ ಮಹಾದೇವ ಅವಳನ್ನು ಸೈಡಲ್ಲಿ ನೋಡ್ಕೊಂಡೇ ಹೋಗ್ತಿರ್ತಾನೆ. ಹಾಗೆ ಅನ್ಕೊತಾ ಇದ್ದಾನೆ, ನೋಡಮ್ಮಿ, ಈ ಕಣ್ಣಲ್ಲಿರೋ ನಿನ್ನ ಈ ಕಣ್ಣೀರು ಉಕ್ಕೋ ಅದು ದ್ವೇಷದ್ದಲ್ಲ, ಕೋಪದ್ದು. ಈ ಕೋಪ ನಿನ್ನಲ್ಲಿ ಹೀಗೆ ಇದ್ದು ನಿನ್ನ ಕನಸನ್ನ ನೀನು ಸಾಧಿಸ್ಕೊಬೇಕು, ಅದೇ ನನಗೂ ಬೇಕಾಗಿರೋದಮ್ಮಿ ಅಂತ ಅಂದ್ಕೊಂಡು ಹೋಗ್ತಿರ್ತಾನೆ. ಅಷ್ಟರಲ್ಲಿ ಕಾವ್ಯ ಪಕ್ಕ ಯಾವುದೋ ಒಬ್ಬ ಗಂಡಸು ಮಾತಾಡ್ಸ್ಕೊಂಬರ್ತಾನೆ ಕಾವ್ಯನ. ಅದನ್ನು ನೋಡಿದಂಥ ಮಹಾದೇವ, ಯಾರು ಇವನು ನನ್ನ ಹೆಂಡತಿ ಪಕ್ಕ ಸುಮ್ಮನೆ ಮಾತಾಡ್ಸ್ಕೊಂಬರ್ತಾ ಇರೋದು, ಅಷ್ಟೊಂದು ಬಸ್ಸು ಖಾಲಿ ಇದೆ, ಬೇರೆ ಎಲ್ಲೋ ಕೂತ್ಕೊಳ್ಳೋದು ಬಿಟ್ಟು ಇಲ್ಲಿ ಬಂದು ಮಾತಾಡ್ಕೊಂಡಿದ್ದಾನಲ್ಲ, ಯಾರು ಇವನು ಅಂತ ಅನ್ಕೊತಾ ಇರ್ತಾನೆ. ಅಷ್ಟರಲ್ಲಿ ಅವನು ಕಾವ್ಯವ್ರನ್ನ, ಮೇಡಮ್ ಎಲ್ಲಿ ಇಳಿಯೋದು ನೀವು? ಚಿಪ್ಸ್ ತಿನ್ನಿ, ಏನು ಮ್ಯಾಗ್ಝಿನ್ ಓದ್ತಾ ಇದ್ದೀರಾ? ಚಿಪ್ಸ್ ಕೊಡ್ಲಾ? ತಗೊಳ್ಳಿ, ನೀವು ಬೆಂಗಳೂರಲ್ಲ ಇಳಿಯೋದು, ಅಂದಾಗೆ ಬೆಂಗಳೂರು ಇನ್ನೂ ದೂರ ಇದೆ, ತಗೊಳ್ಳಿ, ಟೈಮ್ ವೇಸ್ಟ್ ಯಾಕೆ ಮಾಡ್ತೀರಾ, ತಗೊಳ್ಳಿ ಚಿಪ್ಸ್ ತಿನ್ನಿ ಅಂತೆಲ್ಲ ಮಾತಾಡಿಸ್ತಾ ಇರ್ತಾನೆ. ಅದನ್ನು ನೋಡಿ ಮಹಾದೇವಂಗೆ ತುಂಬ ಕೋಪ ಬಂದು, ಓಹೋ ಇವನವನ ಭಾಳ ಚಾಲಾಕಿ ನನ್ನ ಮಗ, ಇವನನ್ನು ಮಾತ್ರ ಸುಮ್ಮನೆ ಬಿಡಬಾರ್ದು, ತಡಿ ಸರಿಯಾಗಿ ಮಾಡ್ತೀನಿ ಇವನಿಗೆ ಅಂತ ಹೇಳಿ ಅವ್ನ ಕಾರ್ನ ಫಾಸ್ಟ್ ಮಾಡ್ಕೊಂಡೋಗಿ ಬಸ್ ಮುಂದೆ ನಿಲ್ಲಿಸ್ಬಿಡ್ತಾನೆ. ಆಗ ಡ್ರೈವರ್ ಬೈತಾ ಇದ್ದಾನೆ, ಯಾವನ ಇವನು ಗುಬಾಡ್ ನನ್ನ ಮಗ ಬಂದು ನನಗೆ ಬಸ್ ಮುಂದೆನೇ ನಿಲ್ಲಿಸ್ತಾ ಇರೋದು, ಸಾಯಕ್ಕೆ ನಾವೇ ನಮ್ಮ ಬಸ್ಸೇ ಬೇಕಾ ಇವನಿಗೆ, ಯಾವನ್ನ ಇವನು ಅಂತ ಹೇಳಿ ಕಂಡಕ್ಟ್ರು, ಯಾರೋ ನೀನು ನಮ್ಮ ಬಸ್ ಹತ್ರನೇ ಬಂದಿದ್ದೀಯಾ ಸಾಯಕ್ಕೆ ಅಂತ ಕೇಳ್ತಾರೆ. ಆಗ ಮಹಾದೇವ ಇದ್ದನು, ಅಣ್ಣ ಇರೋಣ, ಈ ಒಳಗಡೆ ನನ್ನ ಹೆಂಡ್ರಿದ್ದಾಳೆ, ನನ್ನ ಹೆಂಡ್ರನ್ನ ಒಂಚೂರು ಮಾತಾಡ್ಸ್ಕೊಂಡು ಹೋಗ್ತೀನಿ ಇರೋಣ ಅಂತ ಹೇಳಿ ಹೇಳ್ತಾನೆ. ಆಗ ಓಕೆ ಅಂತ ಹೇಳಿ ಕಂಡಕ್ಟ್ರು ಜಾಗ ಬಿಡ್ತಾರೆ. ಅಲ್ಲಿ ಕಾವ್ಯ ಕೂಡ ಬೈತಿದ್ದಾಳೆ, ರೀ ಕಂಡಕ್ಟ್ರೆ, ಬಸ್ಸು ಟೈಮ್ ಆಯಿತು, ನೀವು ಹಿಂಗೆ ನಿಂತ್ಕೊಂಡ್ರೆ ರೌಡಿಗಳೆಲ್ಲ ಬರ್ತಾರೆ ಅಂತ ಹೇಳಿ ರೌಡಿಗಳು ಬಂದು ಅವ್ರನ್ನ ಗುದ್ದಿಸ್ಕೊಂಡು ಹೋಗ್ಬೇಕು, ಅದು ಬಿಟ್ಬಿಟ್ಟು ನೀವು ಹಿಂಗೆ ಸ್ಟಾಪ್ ಕೊಡೋಕ್ಕಾಗುತ್ತಾ ಅಂತ ಬೈತಿರ್ತಾಳೆ. ಅಷ್ಟರಲ್ಲಿ ಇವಳು ಮಹಾದೇವ ಬಂದು, ಏಯ್ ಕೊಬ್ಬಿನ ನೆಂಟಿ, ನಾನು ರೌಡಿ ಅಲ್ಲ ಕಣೆ, ನೀನು ಗಂಡ ಬಂದಿರೋದು ಅಂದಾಗೆ, ನೀನು ಯಾವನೋ ಅಂತ ಅವನು ಅನ್ನೋನ್ ಪರ್ಸನ್ನ ಕೇಳ್ತಾ ಇದ್ದೆ, ನೀನು ಯಾವನೋ ನನ್ನ ಹೆಂಡತಿ ಹತ್ರ ಏನು ಮಾತಾಡ್ಕೊಂಡು ನಿಂತಿದ್ಯಾ, ನನ್ನ ದೂರ ಹೋಗ್ತಾ ಹಿಂದೆ ಲಾಸ್ಟ್ ಸೀಟ್ ಇದೆಯಲ್ಲ ಅಲ್ಲೋ ಕೂತ್ಕೋತಾರೆ, ಹುಷಾರ್, ಅವಳು ಕೋಪ ಬಂದರೆ ನೀನು ಹೊಡೆದು ಬಿಸಾಕ್ಬಿಡ್ತಾಳೆ, ಹೋಗಿ ಹಿಂದೆ ಹೋಗಿ ಕೂತ್ಕೋ ಅಂತ ಹೇಳಿ ಅವನು ಹಿಂದೆ ಕೂರಿಸ್ಬಿಟ್ಟು ಇವಳು ಕಾವ್ಯನ ಕೇಳ್ತಾ ಇದ್ದಾನೆ, ಬಂದ್ಬಿಡಮ್ಮಿ ನೀನು ಸುಮ್ಮನೆ, ಇವೆಲ್ಲ ಯಾಕಮ್ಮಿ ನಿನಗೆ, ಬಂದ್ಬಿಡಮ್ಮಿ ನನ್ನ ಜೊತೆ ಅಂತ ಹೇಳ್ತಾನೆ. ಆಗ ಕಾವ್ಯ ಇದ್ದಳು, ಮಹಾದೇವ ನೀನು ಹಿಂಗೆ ಮಾಡ್ತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ ಯಾವತ್ತು, ನಿನ್ನನ್ನು ನಂಬಿ ನಾನು ಬಂದೆ, ನೀನು ನೋಡಿದ್ರೆ ಇವಾಗ ನನ್ನ ಎಜುಕೇಷನ್ಗೆ ನೀನೇ ಸಪೋರ್ಟ್ ಮಾಡ್ತಾಯಿಲ್ಲ, ನನಗೆ ಆ ಮನೇನೇ ಬೇಡ ಅಂತ ಬಂದ್ಬಿಟ್ಟಿದ್ದೀನಿ, ನಾನು ಮಾತ್ರ ಬರಲ್ಲ ಅಂತ ಹೇಳ್ತಾಳೆ. ಮಹಾದೇವ ಹೇಳ್ತಾ ಇದ್ದಾನೆ, ನೋಡಮ್ಮಿ, ನೀನು ವಿಜ್ಞಾನಿ ಆಗ್ತೀನಿ, ರಾಕೆಟ್ ವಿಜ್ಞಾನಿ ಆಗ್ತೀನಿ, ದೀಪಾವಳಿ ಬಿಡೋ ರಾಕೆಟ್ ಪಟಾಕಿ ವಿಜ್ಞಾನಿ ಆಗ್ತೀನಿ, ಇದೆಲ್ಲ ಬಿಟ್ಬಿಟ್ಟು ಈ ಓದೋದೆಲ್ಲ ಯಾಕಮ್ಮಿ, ನನ್ನ ಜೊತೆ ಬಂದ್ಬಿಡಮ್ಮಿ ಸುಮ್ಮನೆ. ನೋಡು, ಓದೋದು ಒಂದೇ ಜೀವನ ಅಲ್ಲ, ಓದಿ ಏನೂ ಅಚೀವ್ ಮಾಡೋಕ್ಕಾಗಲ್ಲ, ನಾನು ನೋಡು ಓದದೇ ಇದ್ರು ಹೆಂಗೆ ಜೀವನ ಸಂಪಾದನೆ ಮಾಡ್ಕೊಂಡು, ಹೆಂಗೆ ಕೈ ತುಂಬ ಸಂಪಾದನೆ ಮಾಡ್ಕೊಂಡು ಎಂಜಾಯ್ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾನೆ. ಆಗ ಕಾವ್ಯ ಇದ್ದಳು, ಮುಚ್ಚು ಮಹಾದೇವ ಬಾಯಿ, ಬರೀ ದುಡ್ಡು ತಿನ್ನು ಉಣ್ಣು ಇಷ್ಟೇ ಅಲ್ಲ ಜೀವನ, ನಾನು ನನ್ನ ಜೀವನ ಬೇರೆ ಥರನೇ ಹೋಗಬೇಕು ಅಂತ ಅಂದ್ಕೊಂಡಿರೋಳು, ಅದೇ ಥರನೇ ನಾನು ಮಾಡೇ ಮಾಡ್ತೀನಿ ಅಂತ ಹೇಳ್ತಾಳೆ. ಆಗ ಮಹಾದೇವ ಇದನ್ನು, ನೋಡಮ್ಮಿ, ಲಾಸ್ಟ್ನೇದಾಗಿ ಕೇಳ್ತಾ ಇದ್ದೀನಿ, ನೀನು ಯಾವುದು ಓದೋದೇನು ಬೇಡ, ಇಲ್ಲಿಂದ ದೂರದ ಪಟ್ಟಣಕ್ಕೆ ಹೋಗಿ ಬೆಂಗಳೂರಿಗೆ ಹೋಗಿ ನೀನು ದುಡಿಯೋದೆಲ್ಲ ಏನಕ್ಕೆ, ದುಡ್ಡು ಇಲ್ಲದೆ, ಹೊಟ್ಟೆಗಿಟ್ಟಿಲ್ಲದೆ, ಬಟ್ಟೆ ಇಲ್ಲದೆ, ಯಾವುದು ಬೇಡ, ನನ್ನ ಜೊತೆ ನೆಮ್ಮದಿಯಾಗಿರ್ಬೋದು, ಬಂದುಬಿಡು ಅಂತ ಹೇಳಿ ಕೈ ಇಟ್ಕೊಂಡು ಕರೀತಾನೆ. ಆಗ ಕಾವ್ಯ ಇದ್ದೋಳು ಕೋಪ ಮಾಡಿಕೊಂಡು, ಮಹಾದೇವ ನಾನು ಕೈ ಬಿಡು, ನಾನು ಬರಲ್ಲ, ನೋಡು ನಾನು ಸೈಂಟಿಸ್ಟ್ ಆಗಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ, ಅದನ್ನು ಸಾಧಿಸ್ತೀನಿ, ನಂದು ಇದೇ ಫೈನಲ್ ನಿರ್ಧಾರ, ನನ್ನ ಮತ್ತೆ ನೀನು ತಡಿಬೇಡ ಮಹಾದೇವ ಅಂತ ಹೇಳಿ ಬೈತಾಳೆ. ಆಗ ಮಹಾದೇವ ಹೇಳ್ತಾ ಇದ್ದಾನೆ, ಇದೇ ನಿನ್ನ ಫೈನಲ್ ನಿರ್ಧಾರನ? ಹೌದು ಮಹಾದೇವ, ಇದೇ ನನ್ನ ಫೈನಲ್ ನಿರ್ಧಾರ, ನಾನು ಬರಲ್ಲ ಅಂತಲೇ ನಾನು ಊರು ಬಿಟ್ಟು ಹೋಗ್ತಾ ಇರೋದು, ನಾನು ಅಚೀವ್ ಮಾಡಿದ್ರೆ ಮತ್ತೆ ಊರಿಗೆ ಮರಳು ಬರೋದು, ಅಲ್ಲಿ ತನಕ ನಾವು ಬರಲ್ಲ ಅಂತ ಹೇಳ್ತಾಳೆ. ಆಗ ಮಹಾದೇವ ಹೇಳ್ತಾ ಇದ್ದಾನೆ, ಓಹೋ ಹೌದಾ, ನೋಡ್ತಾ ಇರಿ, ಇನ್ನೊಂದು ತಿಂಗಳು ನೀನು ಅಲ್ಲಿ ಇರೋಕ್ಕಾಗಲ್ಲ, ಇನ್ನೊಂದು ತಿಂಗಳು ಆಗಸ್ಟ್ ಒಳಗಡೆ ನೀನು ಮತ್ತೆ ಮಹಾದೇವ ನನ್ನಂಗೆ ಕ್ಷಮಿಸ್ಬಿಡು, ನೀನು ಹೇಳ್ದಂಗೆ ಕೇಳಬೇಕಾಗಿತ್ತು ಅಂತ ನೀನು ವಾಪಸ್ ಬಂದೇ ಬರ್ತೀಯ, ನೋಡ್ತಾ ಇರು, ಹೋಗು ಹೆಂಗಾದ್ರೂ ಅಂತ ಹೇಳಿ, ಸರಿ ಕಂಡಕ್ಟ್ರನ್ನ ಬಾ, ನಾನು ಒಂಚೂರು ನಿನ್ನ ಹತ್ರ ಮಾತಾಡಬೇಕು ಬಾ ಅಂತ ಹೇಳಿ ಕಂಡಕ್ಟ್ರನ್ನ ಕೆಳಗಡೆ ಕರ್ಕೊಂಬಂದು ಅವ್ನ ಕಿವಿ ಹತ್ರ ಹೋಗ್ಬಿಟ್ಟು ಪಿಸ್ಸು ಮಾತು ಹೇಳ್ತಾ ಇದ್ದಾನೆ, ಬಸ್ ಕೆಟ್ಟೋಗಿದೆ ಅಂತ ಹೇಳಿ ಎಲ್ಲರೂ ಇಲ್ಲೇ ಇಳಿಸ್ಬಿಡು ಅಂತ ಹೇಳಿ ಅವನಿಗೆ ಕಂಡಕ್ಟ್ರಿಗೆ ಹೇಳ್ತಾ ಇದ್ದಾನೆ. ಆ ಕಂಡಕ್ಟ್ರ್, ನೀವು ಹೇಳಿದ್ಮೇಲೆ ಮುಗೀತು ಅಣ್ಣ, ಇದಾಯಿತು ಅಂತ ಅಂದ್ಕೊಳ್ಳಿ ಕೆಲಸ ಅಂತ ಹೇಳಿ ಹೇಳ್ತಾನೆ. ಆಗ ಮಹಾದೇವ ಸರಿ ಅಂದ್ಬಿಟ್ಟು ಅಲ್ಲಿಂದ ಹೊರಡ್ತಾನೆ. ಕಾವ್ಯ, ಅಣ್ಣ ಇನ್ನಾದರೂ ಆ ರೌಡಿ ಹೋದ್ನಲ್ಲ, ಈಗಾದರೂ ನೀವು ಬಸ್ ಸ್ಟಾರ್ಟ್ ಮಾಡ್ಬೋದಲ್ವಾ ಅಂತ ಬಂದು ಕಂಡಕ್ಟ್ರನ್ನ ಕೇಳ್ತಿದ್ದಾಳೆ. ಆಗ ಕಂಡಕ್ಟ್ರದವರು, ಇಲ್ಲಮ್ಮ ಬಸ್ ಕೆಟ್ಟೋಗಿದೆ, ಇಂಜಿನು ಒಳಗಡೆ ಎಲ್ಲ ಯಾರ್ಯಾರಿದ್ದೀರೋ ಎಲ್ಲ ಇಳಿರಿ ಕೆಳಗಡೆ, ಬಸ್ ಇಂಜಿನ್ ಕೆಟ್ಟೋಗಿದೆ, ಬಸ್ ಮುಂದೆ ಹೋಗಲ್ಲ ಅಂತ ಹೇಳ್ತಾನೆ.
ಅವಾಗ ಬಸ್ಸಿನ ಜನ ಎಲ್ಲ ಕೆಳಗಡೆ ಇಳ್ದು ಹೋಗ್ತಾರೆ. ಕಂಡಕ್ಟರ್ ಹೇಳ್ತಾ ಇದ್ದಾನೆ, ಮೇಡಮ್ ನೀವು ಮಾತ್ರ ಬಸ್ ಹತ್ತಿ ಮೇಡಮ್, ನಿಮಗೆ ಮಾತ್ರ ಬಸ್ ಹೋಗೋದು, ಇನ್ಯಾರಿಗೂ ಹೋಗಲ್ಲ ಅಂತ ಹೇಳ್ತಾನೆ. ಕಾವ್ಯ ಇದ್ದವಳು, ಮತ್ತು ಇಂಜಿನ್ ಕೆಟ್ಟೋಗಿದೆ ಬಸ್ ಹೋಗಲ್ಲ ಅಂತ ಜನನೆಲ್ಲ ಇಳಿಸಿದ್ರಲ್ಲ ಅಂತ ಹೇಳ್ತಾಳೆ. ಅದೆಲ್ಲ ಏನಿಲ್ಲ ಮೇಡಮ್, ನೀವು ಹತ್ತಿ ನಿಮ್ಗೇನು ಆರಾಮಾಗಿ ಕರ್ಕೊಂಡೋಗಿ ಬಿಡ್ಬೇಕು ಅಷ್ಟೇ ತಾನೇ, ಹತ್ತಿ ಬಸ್ನ ಅಂತ ಹೇಳಿ ಕಾವ್ಯನ ಬಸ್ ಹತ್ತಿಸ್ಕೊಂಡು ಬೆಂಗಳೂರುಗಳು ಒಬ್ಬಳನ್ನೇ ಕರ್ಕೊಂಡು ಹೋಗ್ತಾ ಇರ್ತಾರೆ. ಇಲ್ಲಿ ಮಹಾದೇವ ಕಾರಲ್ಲಿ ಪಕ್ಕದಲ್ಲೇ ಹೋಗ್ತಾ ಇರ್ತಾನೆ, ಅವ್ರು ಬಸ್ ಪಕ್ಕದಲ್ಲೇ. ಆಗ ಅಂದ್ಕೊತಾ ಇದ್ದಾನೆ, ಅಮ್ಮಿ ಕಾವ್ಯ ನೋಡ್ದ, ಯಾವನೋ ನಿನ್ನ ಪಕ್ಕ ಬಂದು ಹೋಗೋದನ್ನು ನನ್ನಿಂದ ಈ ಗಂಡನಾಗಿ ನೋಡೋಕ್ಕಾಗಲ್ಲ. ಈಗ ನೋಡು ಇಡೀ ಬಸ್ಸೇ ನಿಂದು, ಮಹಾರಾಣಿ ಥರ ಆರಾಮಾಗಿ ನಿಮ್ಗೆ ಯಾವುದೇ ತೊಂದರೆ ಇಲ್ದಂಗೆ ಆರಾಮಾಗಿ ಬೆಂಗಳೂರನ್ನ ಹೋಗೋದು ತಲುಪಮ್ಮಿ ಅಂತ ಅನ್ಕೊತಾ ಇದ್ದಾನೆ. ಮತ್ತು ಇಲ್ಲಿ ಕಲ್ಯಾಣಿಯವರು ಊಟ ಮಾಡ್ದೇ ಸುಮ್ಮನೆ ಕೂತಿರ್ತಾರೆ. ಅಲ್ಲಿಗೆ ಶ್ರೀಧರ್ ಅವ್ರು ಬಂದು, ಅದಕ್ಕೆ ಯಾಕೆ ಹಿಂಗೆ ಬೆಳಗ್ಗೆಯಿಂದ ಊಟ ಮಾಡ್ದೆ ಹಿಂಗೆ ಕೂತಿದ್ದೀರಾ, ನಿಮ್ಮ ಆರೋಗ್ಯ ಏನಾಗಬೇಕು, ಬಂದು ಊಟ ಮಾಡಿ ಅಂತ ಹೇಳ್ತಾರೆ. ಆ ಕಲ್ಯಾಣಿಯವರು, ಇಲ್ಲ ಶ್ರೀಧರ್, ನನ್ನ ಮನಸ್ಸಲ್ಲಿ ನೆಮ್ಮದಿ ಇಲ್ಲ, ನೆಮ್ಮದಿ ಇಲ್ಲದೆ ಊಟ ಮಾಡಿ ಏನು ಪ್ರಯೋಜನ, ನನಗೆ ಯಾವ ಊಟನೂ ಬೇಡ ಏನೂ ಬೇಡ ಅಂತ ಹೇಳಿ ಅಲ್ಲಿಂದ ಎದ್ದೊಂಟು ಹೋಗ್ತಾರೆ. ಮತ್ತಿಲ್ಲಿ ಅದನ್ನು ಪ್ರೇಮ ಮನೆ ಹತ್ರ ಬಂದುಬಿಟ್ಟು ಆಚೆ ಕಿಟಕಿ ಹತ್ರ ನಿಂತ್ಕೊಂಡು ಕಲ್ಯಾಣಿ ಅಮ್ಮ ಹೇಗಿದ್ದಾರೆ ಅಂತ ನೋಡ್ತಾ ಇರ್ತಾಳೆ. ನೋಡ್ತಿರ್ಬೇಕಾದ್ರೆ ಹಿಂದೆಯಿಂದ ಸಡನ್ನಾಗಿ ದಾಮಿನಿಯವರು ಬಂದುಬಿಟ್ಟು ಬೆನ್ನನ್ನು ಟಚ್ ಮಾಡ್ತಾರೆ. ಪ್ರೇಮ ಯಾರಿದು ಅಂತ ಸಡನ್ನಾಗಿ ನೋಡಿದಾಗ ಅದು ದಾಮಿನಿ ಅವರು. ಅಯ್ಯೋ ಪ್ರೇಮ, ನೀನು ಇಲ್ಲಿ ಬಂದಿದ್ಯಾ ಪ್ರೇಮ, ಬಾ ಒಳಗಡೆ, ಇಲ್ಲೇ ನಿಂತ್ಕೊಂಡು ಮಾತಾಡಿಸ್ತಾ ಇದ್ದೀನಿ ನಿನ್ನ, ಬಾ ಒಳಗಡೆ ಅಂತ ಹೇಳಿ ಕರ್ಕೊಂಬಂದ್ಬಿಟ್ಟು, ಪ್ರೇಮ ಅದು ನೀನು ಇಲ್ಲದೆ ಹೋದಾಗ ಏನೇನಾಯಿತು ಗೊತ್ತಾ, ಮನೆಯಲ್ಲಿ ತುಂಬಾ ಏನೇನೋ ಆಯಿತು, ನೀನು ಇರಬೇಕಾಗಿತ್ತು ಅಂತೆಲ್ಲ ಹೇಳ್ತಿರ್ತಾರೆ. ಆಗ ಪ್ರೇಮ ಅವಳು, ಅಮ್ಮ ಪ್ಲೀಸ್ ನೀವು ಮೆಲ್ಲಗೆ ಮಾತಾಡಿ ಅಮ್ಮ, ಅಮ್ಮ ಕೇಳಿಸ್ಕೊಂಡ್ರೆ ಕಲ್ಯಾಣಿ ಅಮ್ಮ ಅತ್ತೆ ಬೇಜಾರು ಮಾಡ್ಕೊತಾರೆ, ನೀವು ಮೆಲ್ಲಗೆ ಮಾತಾಡಿ ಅಂತ ಹೇಳ್ತಿರ್ತಾಳೆ. ಅಷ್ಟರಲ್ಲಿ ಕಲ್ಯಾಣಿ ಅವರೇ ಅಲ್ಲಿಗೆ ಬಂದುಬಿಟ್ಟು ಪ್ರೇಮ ಬಂದಿರೋದನ್ನ ನೋಡಿಬಿಟ್ಟು ಬೈತಾ ಇದ್ದಾರೆ. ನೀನು ಯಾಕೆ ನಮ್ಮ ಮನೆ ಒಳಗಡೆ ಬಂದೆ, ನಾನು ಬದುಕಿದಿನ ಸತ್ತಿದಿನ ಅಂತ ನೋಡೋಕೆ ಬಂದೆ. ದಾಮಿನಿ, ನಿನಗೆ ಸ್ವಲ್ಪನೂ ಪರಿಜ್ಞಾನ ಇಲ್ವ, ಯಾರನ್ನ ಮನೆಯಲ್ಲಿ ಸೇರಿಸಬಾರ್ದು ಅನ್ನೋ ಪರಿಜ್ಞಾನ ಇಲ್ಲದೇ ಸೇರಿಸಿದ್ಯಾ ಮನೆ ಒಳಗಡೆ, ಇವಳು ಏನಕ್ಕೆ ಮನೆ ಒಳಗಡೆ ಸೇರಿಸ್ತೆ, ಇನ್ನೊಂದು ಕ್ಷಣ ಕೂಡ ಅವಳು ಈ ಮನೆಯಲ್ಲಿ ಇರಬಾರ್ದು, ಇವಳು ಮಾಡಿರೋದು ಬರೀ ಮೋಸ ಅಲ್ಲ, ವಂಚನೆ, ದ್ರೋಹ, ಅನ್ಯಾಯ, ಇವಳನ್ನ ಒಂದು ಕ್ಷಣವೂ ಈ ಮನೆಯಲ್ಲಿ ಇರಬಾರ್ದು ಅಂತ ಹೇಳಿ ಅವಳನ್ನ ಮತ್ತೆ ಕೈ ಹಿಡಿದು ಆಚೆ ತಳ್ತಾಳೆ. ಅಷ್ಟರಲ್ಲಿ ರಾಮ್ ಬರ್ತಾನೆ. ರಾಮ್ ಬಂದು, ಪ್ರೇಮ ನೀನು ಯಾಕೆ ಬರೋಕ್ಕೋದೆ ಇಲ್ಲಿ ಮನೆ ಹತ್ರ, ಅಮ್ಮನ ಪರಿಸ್ಥಿತಿ ಸರಿ ಇಲ್ಲ, ಸರಿ ಬಾ ಇವಾಗ ಇನ್ನೇನು ಮಾಡೋಕ್ಕಾಗುತ್ತೆ, ಬಾ ಹೋಗ್ಲಿ ಅಳ್ಬೇಡ ಅಂತ ಹೇಳಿ ಅವಳನ್ನು ಕಣ್ಣೀರು ಒರೆಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾನೆ. ಮತ್ತಿಲ್ಲಿ ಕಾವ್ಯ ಬೆಂಗಳೂರಿಗೆ ಬರ್ತಾಳೆ. ಬಂದುಬಿಟ್ಟು ಅವಳ ಫ್ರೆಂಡ್ ವೆಯ್ಟ್ ಮಾಡ್ತಿರ್ತಾಳೆ ಕಾವ್ಯನಿಗೆ. ಬರ್ತಾಳೆ ಕಾವ್ಯ. ಆಗ ಅವಳ ಫ್ರೆಂಡ್ ಕೇಳ್ತಾ ಇದ್ದಾಳೆ, ಯಾಕೆ ಕಾವ್ಯ ಮನೇಲಿ ಏನೋ ಜಗಳ ಮಾಡ್ಕೊಂಬಂದಲ್ಲ, ಏನಾಯಿತು ಅಂತ ಕೇಳ್ತಾಳೆ. ಆಗ ಕಾವ್ಯ, ಹೂನೇ ನಾನೇನೋ ತಪ್ಪು ಮಾಡಿಬಿಟ್ಟೆ ಕಣೆ ಜೀವನದಲ್ಲಿ, ನನಗೋಸ್ಕರ ಇದಕ್ಕೋಸ್ಕರ ನಾನು ಬದುಕಬೇಕು ಅಂತ ಅಂದ್ಕೊಂಡಿದ್ದಳು, ಇವತ್ತು ಅದು ಯಾವುದೂ ಆಗಲಿಲ್ಲ, ಎಲ್ಲ ಬೇರೆಯವ್ರಿಗೋಸ್ಕರನೇ ಬದುಕಂಗಾಯಿತು, ಯಾರೂ ನಮ್ಮವರಲ್ಲ ಕಣೆ, ಇನ್ನು ಮುಂದೇನಾದರೂ ನಾನು ಮಾಡಿರೋ ನಿರ್ಧಾರ ಎಲ್ಲ ತಪ್ಪು ಅಂತ ಅಂದ್ಕೊಂಡು ನನಗೋಸ್ಕರ ನಾನು ಬದುಕಬೇಕು, ನನ್ನ ಜೀವನಕ್ಕೋಸ್ಕರ ನಾನು ಬದುಕಬೇಕು ಅಂತ ಹೇಳಿ ಹೇಳ್ತಾಳೆ. ಆಗ ಸರಿ ಹತ್ತು ಗಾಡಿ ಅಂತ ಹೇಳ್ತಾಳೆ. ಗಾಡಿ ಹತ್ತಕ್ಕೆ ಹೋಗ್ತಾಳೆ. ಅಲ್ಲಿ ಮಾದೇವ ಬಂದುಬಿಟ್ಟಿರ್ತಾನೆ. ಅದನ್ನ ನೋಡಿ ಕಾವ್ಯ, ಇವ್ನು ಇಲ್ಲೂ ಬಂದಿದ್ದಾನ, ಇವ್ನ ನೆರಳು ಮತ್ತೆ ನನ್ನ ಮೇಲೆ ಬೀಳ್ದಂಗೆ ಮಾಡಬೇಕು ಅಂದ್ಬಿಟ್ಟು, ಏನು ನೀನು ಇಲ್ಲೂ ಬಂದಿರೋದು ಅಂತ ಕೇಳ್ತಾಳೆ ಹೋಗ್ಬಿಟ್ಟು ಮಹಾದೇವ ಹತ್ರ. ಆಗ ಮಹಾದೇವ ಹೇಳ್ತಾ ಇದ್ದಾನೆ, ಹಳ್ಳಿಯಾದರೇನು ಶಿವ, ಡಿಲ್ಲಿಯಾದರೇನು ಶಿವ ಅಂತ ಹಾಡು ಹೇಳ್ತಿರ್ತಾನೆ. ಹಾಡು ಹೇಳ್ಬಿಟ್ಟು, ನೋಡಮ್ಮಿ ನನ್ನ ಉದ್ದೇಶ ಏನು ಅಂದರೆ ನೀನು ಆರಾಮಾಗಿ ಬಂದು ತಲುಪ್ತಾ, ನಿನ್ಗೆ ಯಾವುದೂ ತೊಂದರೆ ಆಗಲಿಲ್ವ ಅಂತ ನೋಡೋದಷ್ಟೇ, ಅದಕ್ಕೆ ಬಂದೆ ಅಂತ ಹೇಳ್ತಾನೆ. ಆ ಕಾವ್ಯದವಳು, ಅದನ್ನು ನೋಡೋಕೆ ಬಂದ ಕಾಳಜಿಯಿಂದ ಅಥವಾ ನೀನು ಗುಲಾಮ್ಗಿರಿ ಮಾಡ್ಕೊಂಡಿರಲಿ ಅಂತ ಮತ್ತೆ ಕರೆಯೋದಕ್ಕೆ ಬಂದ ಅಂತ ಹೇಳ್ತಾಳೆ. ಕಾವ್ಯ ಹೇಳ್ತಿದ್ದಾಳೆ, ನೋಡು ನನ್ನ ಗುರಿನ ನಾನು ಸಾಧಿಸ್ಬಿಟ್ಟೇ ಬರೋದಿನ್ನ, ಮತ್ತೆ ನಾನು ಯಾವುದೇ ಕಾರಣಕ್ಕೂ ಬರಲ್ಲ ಅಂತ ಹೇಳಿದಾಗ ಇವನು ಮಾದೇವ, ಸರಿ ಇವಾಗ ಏನೋ ಒಂದು ಆಗುತ್ತೆ, ತಗೋ ಇಲ್ಲಿ ನಿನ್ನ ಲಗೇಜ್ ಎಲ್ಲ ತೊಗೊಂಬಂದಿದ್ದೀನಿ, ಮತ್ತೆ ಹಳ್ಳಿಗೆ ವಾಪಸ್ ಬರಬಾರ್ದು, ಲಗೇಜ್ ಎಲ್ಲ ಬಿಟ್ಟು ಬಂದಿದ್ದೀನಿ ಅಂತ ಹೇಳಿ, ಅದಕ್ಕೆ ನಾನೇ ತೊಗೊಂಬಂದಿದ್ದೀನಿ ತಗೋ ಅಂತ ಹೇಳಿ ಲಗೇಜ್ ಎಲ್ಲ ತೆಗೆದು ಕಾರಿಂದ ಕೊಡ್ತಾನೆ. ಆಗ ಕಾವ್ಯ ಹೇಳ್ತಾ ಇದ್ದಾಳೆ, ನೀನು ಮತ್ತೆ ಲಗೇಜ್ ಕೊಡೋ ನೆಪದಲ್ಲಿ ನನ್ನ ಹತ್ರ ಏನೋ ನೀನು ಮಾತಾಡೋದು ಬೇಕಾಗಿಲ್ಲ, ಹೋಗ್ತಾ ಇರು ಅಂತ ಹೇಳ್ತಾಳೆ. ಆಗ ಮಾದೇವ, ನಾನು ಹೋಗ್ತೀನಿ, ಆದರೆ ಒಂದಂತೂ ತಿಳ್ಕೊ ಅಮ್ಮಿ, ನೀನು ಮೇಲಕ್ಕೆ ಹಾರ್ಬೋದು ರೆಕ್ಕೆನಲ್ಲಿ, ಆ ರೆಕ್ಕೆ ಮೇಲೆ ನನ್ನ ಕಣ್ಣು ಇದ್ದೇ ಇರುತ್ತೆ, ಒಂದಲ್ಲ ಒಂದಿನ ರೆಕ್ಕೆ ಕಟ್ಟಾಗಿ ನನ್ನ ಕಾಲಡಿಲಿ ಬಂದೇ ಬರುತ್ತೆ, ಅದನ್ನು ನಾನು ನೋಡ್ತಾ ಇರ್ತೀನಿ ಅಂತ ಹೇಳ್ತಾನೆ. ಆಗ ಕಾವ್ಯ ಇದ್ದಳು, ಅದು ನಿನ್ನ ಭ್ರಮೆ ಮಾದೇವ, ಯಾವುದೇ ಕಾರಣಕ್ಕೂ ನಾನು ಆ ಥರ ಬೀಳೋಳು ಅಲ್ವೇ ಅಲ್ಲ, ನಿನ್ನ ಕಣ್ಣು ರೆಡಿಯಾಗಿರಲಿ, ನಾನು ರೆಕ್ಕೆ ಕಟ್ಟು ಹಾರೋದನ್ನ ಮೇಲೆ ಯಾವುದೇ ಕಾರಣಕ್ಕೂ ನಾನು ಸೋತು ಕೆಳಗಡೆ ಬೀಳಲ್ಲ, ಹುಷಾರ್ ಮಾದೇವ ಅಂತ ಅವಳು ಕೂಡ ಚಾಲೆಂಜ್ ಹಾಕ್ಬಿಟ್ಟು ಅಲ್ಲಿಂದ ಫ್ರೆಂಡ್ ಜೊತೆ ಹೊರಡ್ತಾಳೆ PGಗೆ. ಮತ್ತಿಲ್ಲಿ ಮಾದೇವ ಮನೆಗೆ ಬರ್ತಾ ಇರ್ಬೇಕಾದ್ರೆ ಇವಳನ್ನ ರಾಮ್ ಕೇಳ್ತಾ ಇದ್ದಾನೆ, ಏನು ಅಣ್ಣ ಇದೆಲ್ಲ ನೀನೇ ಮಾಡ್ತಾ ಇರೋದಾ ಅಂತ ಕೇಳಿದಾಗ ಮಾದೇವ, ಹೌದು ಅದು ಅವಳು ಕನಸಾಗಿತ್ತು ಓದಬೇಕು ಅನ್ನೋದು, ಅದಕ್ಕೆ ಓದಿಸೋಕ್ಕೋಸ್ಕರ ನಾನೇ ಬೆಂಗಳೂರಿಗೆ ಬಿಟ್ಟು ನಾನೇ ಇಷ್ಟೆಲ್ಲ ನಾಟಕ ಮಾಡ್ತಾ ಇರೋದು ಅಂತ ಹೇಳಿ ಇವ್ರಿಗೆ ಸಮಾಧಾನ ಮಾಡ್ತಾನೆ ಇಲ್ಲಿ ಪ್ರೇಮಂಗೆ ಮತ್ತು ರಾಮ್ಗೆ. ಮತ್ತಿಲ್ಲಿ ಹಂಗೆ ಮನೆಗೆ ಹೋಗ್ತಾನೆ. ಕಲ್ಯಾಣಿಯವರು, ಎಲ್ಲಿ ಕಾವ್ಯ ಅಂತ ಕೇಳ್ತಾರೆ. ಇವನು ಹೇಳ್ತಾ ಇದ್ದಾನೆ ಮಾದೇವ, ಅದು ಬೆಂಗಳೂರಿಗೆ ಹೊಂಟೋದ್ಲು ಬಸ್ ಹತ್ತಿ, ಅವಳು ಬರಲಿಲ್ಲ ಅಂತ ಹೇಳ್ತಾನೆ. ಆಗ ಕಲ್ಯಾಣಿಯವರು, ಹಂಗಾದ್ರೆ ಕಾವ್ಯ ಮನೆಗೆ ಬಂದಿಲ್ಲ ಅಂದರೆ ನಿನಗೂ ಕೂಡ ಈ ಮನೆಯಲ್ಲಿ ಜಾಗ ಇಲ್ಲ, ಹೋಗ್ತಾ ಇರು ಅಂತ ಹೇಳಿ ಮಹಾದೇವನು ಮನೆಯಿಂದ ಆಚೆ ಹಾಕ್ಬಿಡ್ತಾರೆ. ಇದಿಷ್ಟು ಇವತ್ತಿನ ಸಂಚಿಕೆ ಫ್ರೆಂಡ್ಸ್. ನಾಳಿನ ಸಂಚಿಕೆಗಾಗಿ ಈ ಕೂಡಲೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.